ಅವರಿಗೆ ಕೊಡೋಕ್ಕಾಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಈ ಮೈಕ್ರೋ ಫಿನಾನ್ಸ್ ಅವರು ಅವರಿಗೆ ಸಾಲ ಕೊಡ್ತಾರೆ, ಅವರ ಲಿಮಿಟ್ ಮೀರಿ. ಮನೆ ನೋಡಿರ್ತಾರ, ಮನೆ ಇದೆ, ಆಗಬಾರ್ದು. ಇದಕ್ಕೊಂದು ಕಡಿವಾಣ ಹಾಕಲೇಬೇಕು. ನಾನು ಒಂದು ಪ್ರಶ್ನೆ, ಸರ್ಕಾರ ಏನು ಹೇಳುತ್ತೆ, ನಾವು ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದೀವಿ. ಯಾರಿಗೆ? ಎಲ್ಲ ಚೇಲಾಗಳಿಗೆ, ರಾಜಕಾರಣಿಗಳಿಗೆ, ಚೇಲಾಗಳಿಗೆ ಬಡ್ಡಿ ರಹಿತ. ಆ ತಾಯಿಯ ಕಣ್ಣೀರು ಒರೆಸೋರು ಯಾರ್ರೀ? ಆಯಿತು, ನೀವು ಬಡ್ಡಿ ರಹಿತ ಸಾಲ ಕೊಡ್ತೀರಿ, ಯಾವುದಾದ್ರೂ ಶ್ಯೂರಿಟಿ ಇಲ್ಲದೆ ಕೊಡ್ತೀರಾ? ಒಂದು 50,000 ಕೊಡಬೇಕಾದ್ರೂ ಕೂಡ ಶ್ಯೂರಿಟಿ. ನನ್ನ ಪ್ರಶ್ನೆ, ಒಂದು ಬ್ಯಾಂಕ್, ಸಹಕಾರಿ ಬ್ಯಾಂಕ್, ಮತ್ತೊಂದು ಡ್ಯಾಶ್ ನೀವು ಶ್ಯೂರಿಟಿ ಇಲ್ಲದೆ ಸಾಲ ಕೊಡೋದಿಲ್ಲ ನೀವು, ನಂಬರ್ 1. ಆದರೆ ಫಿನಾನ್ಸ್ ಅವರು ಕೇವಲ ಆಧಾರ್ ಕಾರ್ಡ್ ತಗೊಂಡು ಸಾಲ ಕೊಟ್ಟು ವಾಪಸ್ ತಗೊಳ್ತೀನಿ ಅನ್ನುವಂಥ ಧೈರ್ಯ ತೋರಿಸ್ತಾರೆ ಅಂತಂದರೆ ಸರ್ಕಾರಕ್ಕೆ ಆ ಧೈರ್ಯ ಇಲ್ವಾ? ನೀವು ಏನು ಫ್ರೀ ಬಡ್ಡಿ ಕೊಡಬೇಡಿ, ಒಂದು ಸಲಹೆ, ಬೇಕಿದ್ರೆ ಒಂದು 2% ಬಡ್ಡಿ ಹಾಕಿ. ಆ 2% ಬಡ್ಡಿಯಲ್ಲಿ ಬರೋ ದುಡ್ಡಿದೆಯಲ್ಲ, ಅದಕ್ಕೆ ಹುಡುಗರನ್ನು ನೇಮಕ ಮಾಡಿ ನೀವು ಹೇಗೂ ಫ್ರೀ ಬಡ್ಡಿ, ವಿದೌಟ್ ಬಡ್ಡಿ, ಆ ಬಡ್ಡಿ ದುಡ್ಡನ್ನು ಆ ಹುಡುಗರಿಗೆ ಸಂಬಳವಾಗಿ ಕೊಡಿ, ಜನ ಬರ್ತಾರೆ. ಒಂದು ಕ್ರೆಡಿಟ್ ಕಾರ್ಡಲ್ಲೂ ಕೂಡ ಆಗತ್ತೆ ರೀ, ಕ್ರೆಡಿಟ್ ಕಾರ್ಡಲ್ಲೂ ಕೂಡ ಬ್ಲೇಡ್ ಹಾಕ್ತಾರೆ. ಆದರೆ ಕ್ರೆಡಿಟ್ ಕಾರ್ಡ್ ಅಟ್ಲೀಸ್ಟ್ 1 ಲಕ್ಷ ನಿಮಗೆ ಕ್ರೆಡಿಟ್ ಕಾರ್ಡ್ ಕಟ್ಟೋಕೆ ಬಂದರೆ 5% ಕಟ್ಟಿ ಅಂತ ಹೇಳ್ತಾರೆ ಅವರು. 5,000 ಕಟ್ಟಿದರೆ ಬಚ್ಚ 1 ತಿಂಗಳು, ಇನ್ನೊಂದು ನೆಕ್ಸ್ಟ್ ಮಂತಾಗ 5% ಕಟ್ಟಿ ಅಂತ ಹೇಳ್ತಾರೆ. ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ 1 ತಿಂಗಳು 2 ತಿಂಗಳು ಸಿಗುವಂಥ ಟೈಮ್ ಇದೆಯಲ್ಲ, ಉಸಿರಾಟಕ್ಕೆ ಸಿಗುವಂಥ ಟೈಮ್ ಇದೆಯಲ್ಲ, ಭಾಳ ದೊಡ್ಡದು. ಇವ್ರದ್ದು ಹೆಂಗೆ 10,000 ತಗೋತೀರಿ ಅಂತ ಇಟ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ತೀನಿ, 10,000, ಇವರು 2,500 ಕಟ್ ಮಾಡಿ 7,500 ಕೊಡ್ತಾರೆ 1ನೇ ತಾರೀಕು. ಅವನು 30ನೇ ತಾರೀಕು ಆಗುವಾಗ ಮತ್ತೆ 2,500 ಕೊಡಬೇಕು. 1 ತಿಂಗಳಲ್ಲಿ 5,000 ವಾಪಸ್ ತಗೊಂಡಾಯ್ತು. ನೀವು ಆ 5,000ದಲ್ಲಿ ಏನು ಮಣ್ಣು ತಿನ್ನಬೇಕು? ಅವನು ಸಾಯದ ಇನ್ನೇನು ಮಾಡಬೇಕು? ಹಾಗಂತ ಸಾಲ ಕೊಡ್ತೀರಿ, ಮತ್ತೊಂದು ಕೊಡ್ತೀರಿ. ಯಾಕೆ ಶ್ರೀಮಂತರ ತಗೊಳ್ಳಲ್ಲ ಇದನ್ನು? ಕೇರಳದಲ್ಲಿ ಆಪರೇಷನ್ ಕುಬೇರ ಅಂತೇಳಿ ಒಂದು ಪೊಲೀಸ್ ಫೋರ್ಸ್ ಮಾಡಿದ್ದಾರೆ. ಈ ಸಾಲಗಾರರು ಲೆಕ್ಕಕ್ಕಿಂತ ಮೀರಿ ಏನಾದರೂ ಮಾಡಿದರೆ ಅವರನ್ನೇ ಎತ್ತಾಕೊಂಡು ಹೋಗ್ತಾರೆ. ಸಾಲ ಕೊಡಿ, ವಾಪಸ್ ತಗೊಳ್ಳಿ, ಅದರ ಬಡ್ಡಿ ಸಮೇತ. ಎಷ್ಟೊಂದು ಸಾಲ ತಗೊಳ್ತೀರಿ? 1 ಲಕ್ಷ ತಗೊಂಡ್ರೆ 25,000 ರೂಪಾಯಿ ಕಟ್ ಮಾಡಿ 75,000 ಕೊಡೋದು, 29 ದಿವಸ ಆದಾಗ ಮತ್ತೆ 25,000 ರೂಪಾಯಿ ಬಡ್ಡಿ ಕೊಡೋದು. ಯಾವ ನ್ಯಾಯ ರೀ ಇದು? ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಲ್ವಾ ಇದು? ನೀವು ಯಾವುದೇ ಪಕ್ಷ ಇಟ್ಕೊಳ್ರಿ, ನನಗೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡಬೇಕಲ್ವಾ? RBI ವಿಚಾರ ಆಲೋಚನೆ ಮಾಡಬೇಕಲ್ವಾ? ಯಾರ್ಯಾರೋ ಮಕ್ಕಳು ಎಷ್ಟು ಜನ ಯಾವುದು ರಮ್ಮಿ ಗಿಮ್ಮಿ ಆಡ್ಕೊಂಡು ಸಾಯ್ತಾ ಇದ್ದಾರೆ, ಆಲೋಚನೆ ಮಾಡಬೇಕಲ್ವಾ? ನಾವು ಟಿಕ್ಟಾಕ್ ಬ್ಯಾನ್ ಮಾಡಿದ್ವಿ, ಇದನ್ನು ಬ್ಯಾನ್ ಮಾಡ್ಬೋದಲ್ವಾ? ನೀವು ಆಗದೇ ಇದ್ದಾಗ ಸರ್ಕಾರವನ್ನು ಕೇಳ್ತೀವಿ. ಸುಗ್ರೀವಾಜ್ಞೆ ತರ್ತಾ ಇದೆ ಸರ್ಕಾರ. ಸಿದ್ದರಾಮಯ್ಯನವರು ಈ ಸುಗ್ರೀವಾಜ್ಞೆ ತಂದರು, ಬಡವರ ಕಣ್ಣೀರು ಒರೆಸಿದ್ರೆ ಇಲ್ಲಿ ಅಹಿಂದಾನೂ ಇದೆ, ಮೇಲ್ವರ್ಗನೂ ಇದೆ, ಮತ್ತೊಂದು ವರ್ಗನೂ ಇದೆ. ಇಲ್ಲಿ ವರ್ಗದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಇಲ್ಲಿ ಆರ್ಥಿಕವಾಗಿ ಯಾರು ಶಕ್ತರಿಲ್ಲ ಅವರಿಗೆ ನೆರವನ್ನು ನೀವು ಕೊಡಲೇಬೇಕಾಗಿದೆ. ಇವ್ರು ಮಾಡ್ತಾ ಇರೋ ತಪ್ಪ ಸರ್? ನೀವು ನಕ್ಸಲೈಟ್ಗಳನ್ನು ಯಾರ್ಯಾರು ಕೊಂದವರನ್ನು ತಂದುಬಿಟ್ಟು ಸರೆಂಡರ್ ಆದರೆ ನೀವು ದುಡ್ಡು ಕೊಡ್ತೀರಿ ಅಂತಂದರೆ ಇವರ ಕಣ್ಣೀರು ಒರೆಸಿ ಮುಖ್ಯಮಂತ್ರಿಗಳೇ, ಪುಣ್ಯ ಬರುತ್ತೆ, ಪುಣ್ಯರಾಮಯ್ಯಾಗಿ. ಈಗ ನೋಡಿ, ಮೈಕ್ರೋ ಫಿನಾನ್ಸ್ ವಿಚಾರದಲ್ಲೂ ರಾಜಕೀಯ ತಾರಕಕ್ಕೇರ್ತಾ ಇದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ಆದರೆ ಕುಮಾರಸ್ವಾಮಿಗೆ ಕೆರಳಿ ಕೆಂಡವಾಗುವುದಕ್ಕೆ ಒಂದು ಅವಕಾಶ ಇದೆ. ಯಾಕೆ ಅಂತಂದರೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸಾಲ ಕೊಡೋ ವ್ಯವಸ್ಥೆಯನ್ನು ಮಾಡಿದರು. 10,000 ರೂಪಾಯಿನ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಇದು ಆದರೆ ಮೈಕ್ರೋ ಫಿನಾನ್ಸ್ ಇದೆಯಲ್ಲ, ನಾನು ಬೆಳಗ್ಗೆ ಬಿಗ್ ಮಾರ್ನಿಂಗಲ್ಲಿ ಇದರ ಬಗ್ಗೆ ವಿವರವಾಗಿ ಹೇಳಿದ್ದೆ. ನೀವು 1 ಲಕ್ಷ ರೂಪಾಯಿಯನ್ನು ಬ್ಯಾಂಕಲ್ಲಿಟ್ಟರೆ ನಿಮಗೆ 70,000 ರೂಪಾಯಿ, 10 ಲಕ್ಷ ಬ್ಯಾಂಕಲ್ಲಿ 1 ಲಕ್ಷ ಬ್ಯಾಂಕಲ್ಲಿಟ್ಟರೆ 1 ವರ್ಷ ಕಳೆದ ನಂತರ 7,000 ರೂಪಾಯಿ ಬಡ್ಡಿ ಬರುತ್ತೆ. ಡಿವೈಡೆಡ್ ಬೈ 12 ಅಂದರೆ 600 ರೂಪಾಯಿ ತಿಂಗಳಿಗೆ. ನಿಮ್ಮ ಬಳಿ ಚಿನ್ನ ಇದೆ, ನಿಮಗೆ 1 ಲಕ್ಷ ಬೇಕು ಅಂತಂದರೆ ನೀವು ಬ್ಯಾಂಕಲ್ಲಿ ಚಿನ್ನ ಇಟ್ಟರೆ 1 ಲಕ್ಷ ನಿಮ್ಗೆ ಕೊಡ್ತಾರೆ. ಪ್ರತಿ ತಿಂಗಳು ನೀವು 1,000 ಬಡ್ಡಿ ಕಟ್ಟಿದ್ರೆ ಸಾಕು, 1%. ಅದರ ಹೊರತಾಗಿ ಈಗ ಸ್ವಲ್ಪ ದುಡ್ಡಿದ್ದವರೆಲ್ಲ ಕೈ ಸಾಲ ಮಾಡ್ತಾ ಇರ್ತಾರೆ. ಈಗ ನನ್ನ ಹತ್ರ ಒಂದು 10 ಲಕ್ಷ ಇದ್ದರೆ ನಮ್ಮ ಫ್ರೆಂಡ್ಗಳು ಯಾರೋ ಕೇಳಿದರೆ ಒಂದು ಸಣ್ಣ ಒಳಗಿನ ಒಂದು ಬಡ್ಡಿ ವ್ಯವಹಾರಗಳು ನಡೀತಾ ಇರುತ್ತೆ. 2% ಬಡ್ಡಿ, 3% ಬಡ್ಡಿ, 4. ಒಂದು ಉದಾಹರಣೆಗೆ ಹೇಳಿದ್ದು ಅಂದರೆ ಹೆಂಗೆ, 10 ಲಕ್ಷ ನಾನು ಕೊಡ್ತೀನಿ, ಅವನು ಪ್ರತಿ ತಿಂಗಳು 20,000 ಕೊಡಬೇಕು. ಅದಕ್ಕೂ ಓಕೆ ಅನ್ನೋರು ಇದ್ದಾರೆ ಈ ಬಿಲ್ಡರ್ಗಳಿಗೆ. ಮತ್ತು ಈ ಮಾರ್ಕೆಟ್ಗಳಲ್ಲಿ ಒಂದು ನಡೆಯುತ್ತೆ ಮೀಟ್ರ್ ಬಡ್ಡಿ. ಹೆಂಗೆ,
ನನಗೆ ಇವತ್ತು ಬೆಳಿಗ್ಗೆ 10,000 ಬೇಕು, ನಾನು ಒಂದು 50 ಕೆ ಜಿ ಈರುಳ್ಳಿ ತೆಗಿತೀನಿ, ಈರುಳ್ಳಿ ತೆಗಿಯೋಕ್ಕೆ ದುಡ್ಡಿರೋದಿಲ್ಲ, ನಾನು ಮೀಟ್ರ್ ಬಡ್ಡಿ ಅವನ ಹತ್ರ ಹೋಗ್ತೀನಿ, ಅವ 10,000 ಕೊಡ್ತಾನೆ. 10,000 ಹೆಂಗೆ ಕೊಡ್ತಾನೆ? 1,000 ಕಟ್ ಮಾಡಿ 9,000 ಕೊಡ್ತಾನೆ. ನಾನು 9,000 ತೊಗೊಂಡು ಒಂದು 100 ಕೆ ಜಿನ ಏನೋ ಒಂದು ಈರುಳ್ಳಿ ತಗೋತೀನಿ, ವ್ಯಾಪಾರ ಆಗುತ್ತೆ, ಸಂಜೆಗೆ 11,000 ಆಗುತ್ತೆ, ಅವನಿಗೆ 10,000 ಕೊಡ್ತೀನಿ, 1,000 ನನ್ನ ಕಿಸೆಗೆ ಉಳಿತು, ನಾಳೆ ಬೆಳಿಗ್ಗೆ ಬಂದು ವಾಪಸ್ ತಗೋತೀನಿ. ಅಲ್ಲಿ 10% ಬಡ್ಡಿ ಆಗ್ತಾ ಇದೆ, ಆದರೂ ಪ್ರಾಬ್ಲಮ್ ಆಗಲ್ಲ. ಇದು ಹೆಂಗೆ ಗೊತ್ತಾ? ಅದೇ 10,000 ಇವ್ರ ಹತ್ರ ಕೇಳಕ್ಕೆ ಹೋಗ್ತೀನಿ, 2,500 ಕಟ್ ಮಾಡಿ ಅವ 7,500 ಕೊಡ್ತಾನೆ. ಕಟ್ ಮಾಡಿ ಕೊಡ್ತಾನೆ, 10,000 ಕೊಡಲ್ಲ, ಅವ ಕಟ್ ಮಾಡಿ ಕೊಡ್ತಾನೆ. ಇರೋದೇ 7,000 7,500. ಹಿಂಗೆ ಮಾಡಿದಾಗ ಒಂದು ತಿಂಗಳಾಗೋಯ್ತು, ಮತ್ತೆ 2,500 ರೂಪಾಯಿ 25% ಕೊಡಬೇಕು. ಹೆಂಗೆ ಸರ್ ಬದುಕೋಕ್ಕೆ ಸಾಧ್ಯ? ಏನ್ರಿ ಇದು? ಇದರಲ್ಲಿ ಆ ಜಾತಿಯವ ಇದ್ದಾನೆ, ಈ ಜಾತಿಯವ ಇದ್ದಾನೆ, ಮೇಲು ಅಂತ ನೀವೇನು ಕರ್ಕೋತೀರಿ, ಕೆಳಗೆ ಅಂತ ಎಲ್ಲ ಮಾನವ ಸಮುದಾಯಕ್ಕೆ ಇದೊಂದು ರೀತಿಯಲ್ಲಿ 35,000ಕ್ಕೆ ಒಬ್ಬ ಆತ್ಮಹತ್ಯೆ, 35,000ಕ್ಕೆ ಆತ್ಮಹತ್ಯೆ, 50,000ಕ್ಕೆ ಕಿಡ್ನಿ ಮಾರಾಟ, 50,000ಕ್ಕೆ 9,000 ಕೋಟಿ ಸಾಲ ಇದೆ ವಿಜಯ ಮಲ್ಯ. ಗುಜರಾತ್ನ ಕೆಲವು ವ್ಯಾಪಾರಿಗಳದ್ದು ಕೋಟಿ ಸಾಲ ಇದೆ, ಸಿದ್ದರಾಮಯ್ಯನವ್ರದ್ದು ಸಾಲ ಇದೆ, ಕುಮಾರಸ್ವಾಮಿದು ಸಾಲ ಇದೆ, ಯಡಿಯೂರಪ್ಪನವ್ರದ್ದು ಸಾಲ ಇದೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಸಾಲ ಇದೆ, ವಿಜೇಂದ್ರ ಸಾಲ ಇದೆ, ಅಶೋಕ್ ಎಲ್ಲರ ಸಾಲ ಇದೆ, ಎಲ್ಲರ ಸಾಲ ಇದೆ. ಆದರೆ ಬಡವರು ಮಾತ್ರ ಕಟ್ಟೋಕ್ಕಾಗಿಲ್ಲ ಅಂತ ಹೇಳುವಾಗ ಯಾರು ಬರಬೇಕು ಅವರ ನೆರವಿಗೆ? ಸರ್ಕಾರ ಕೇಳುವಾಗ ಏನು ಹೇಳ್ತಾರೆ? ಅದು ಕೇಂದ್ರ ಮಾಡಬೇಕು, ಯಾರು ಬೇಕು, ಮತ್ತೊಂದು ಮಾಡ. ಆದರೆ ಅವರು ಇವರೆಲ್ಲ ಏನಂದ್ರೂ ಮಾಡಬೇಕಲ್ಲ. ಎಷ್ಟು ದಿನ ಅಂತ ಇವರ ಗೋಳನ್ನು ನಾವು ನೋಡಬೇಕು? ಎಷ್ಟು ದಿನ ಅಂತ ಈ ಹೆಣ ಬೀಳಬೇಕು? ಒಂದು ಟೈಮ್ ಬರುತ್ತೆ ಅಂತಿರುತ್ತಲ್ಲ, ಟೈಮ್ ಬಂತು ವೀಕ್ಷಕರೇ, ಟೈಮ್ ಬಂತು. ಅದನ್ನು ಭಾಳ ಅದ್ಭುತವಾಗಿ ನಾವು ತಗೊಂಡ್ವಿ, ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ. ಯಾವಾಗ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ವೋ, ಒಂದು ಪೋಸ್ಟ್ ಕಾರ್ಡ್ ಹಾಕಿದ್ವಿ, ಸೂಪರ್ 3ಯಲ್ಲಿ ಮಾಡ್ತೀವಿ ಅಂತೇಳಿ ಎಲ್ಲ ಚಾನಲ್ಗಳು ಎತ್ಕೊಂಡ್ಬಿಟ್ರು. ನೋ ಪ್ರಾಬ್ಲಮ್, ಎತ್ಕೊಳ್ಳಿ. ಇದು ಚಾನಲ್ TRP ಪ್ರಶ್ನೆ ಅಲ್ಲ, ಇದು ಸಮಾಜದಲ್ಲಿ ಆಗಬೇಕಾದಂಥ ಒಂದು ದೊಡ್ಡ ಬದಲಾವಣೆ ಆಯಿತು. ಯಾರೆಲ್ಲ ತೀರ್ಕೊಂಡ್ಬಿಟ್ರು? ಇವ್ರಿಗೊಂದು 5-5 ಲಕ್ಷ ಒಂದು ಪರಿಹಾರಗಳಾದರೂ ಇದೆಯಾ? ಕೊಡಬೇಕಲ್ಲ, ಕೊಡಬೇಕು. ನಾನು ಪದೇ ಹೇಳ್ತಾ ಇರ್ತೀನಿ ಒಂದು ಮಾತು, ಅದು ಹೆಮ್ಮೆಯಿಂದ ಹೇಳೋದು, ಅದು ಬೇರೆ ವಿಚಾರ. ಈಗ ಅಂಬರೀಷ್ ಅವರು ಅಸ್ವಸ್ಥರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಏರ್ಲಿಫ್ಟ್ ಮಾಡಲಾಯಿತು ಸಿಂಗಾಪುರ್ಗೆ. 1.5 ಕೋಟಿ ಸರ್ಕಾರದ ದುಡ್ಡು ಕೊಟ್ಟಿದ್ದು ನಾವೇನಾದರೂ ಬೇಡ ಅಂದ್ವಾ? ಯಾಕಂದರೆ ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಸಂಪತ್ತು ಯಾರು? ಅಂಬರೀಷ್. ಸೊ ಅದಕ್ಕಾಗಿ ಖರ್ಚು ಮಾಡುವಾಗ ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಈ ಯಶೋದಮ್ಮ ಕೂಡ, ಯಶೋದಮ್ಮ ಅವ್ರು ನಮ್ಮ ತಾಯಿ ಅಲ್ವೇ? ಒಂದು 25-30 ಸಾವಿರ ರೂಪಾಯಿಗೆ ಒಂದು ಫ್ಯಾಮಿಲಿಯನ್ನು ಬಿಟ್ಟು ಸುಸೈಡ್ ಮಾಡ್ಕೋತಾರೆ ಅಂತಂದರೆ ನಾವು ಗಮನ ಹರಿಸ್ಬೇಕಲ್ವಾ? ಇಲ್ಲಿ ಕೇವಲ ಪೊಲಿಟಿಷಿಯನ್ಗಳಿಗೆ ಮಾತ್ರ ಫಸ್ಟ್ ನ್ಯೂಸ್ ಆಗಿರಬೇಕಾ ಸುದ್ದಿ, ಹೆಡ್ಲೈನ್? ಇಲ್ಲ, ಇವತ್ತು ಯಶೋಧಮ್ಮನಿಗೂ ಪ್ರೈಮ್ ಟೈಮ್ನಲ್ಲಿ ಅವರ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ಯಾರೆಲ್ಲ ತೀರ್ಕೊಂಡ್ರು? ಯಶೋದಮ್ಮ, ರಾಮನಗರದ ಯಶೋದಮ್ಮ ಹೆಣ್ಮಕ್ಕಳೇ ನೋಡಿ. ಮಂಜುಳಾ, ತುಮಕೂರವರು, ಅವರ ಮುಖ ನೋಡಿದಾಗ ನಿಮಗೆ ಅಂಬಾನಿ ಅದಾನಿ ಥರ ಕಾಣ್ತಾರ? ಇಲ್ವಲ್ಲ, ಒಂದು ಪಾಪದ ಹೆಣ್ಣುಮಗಳಲ್ವಾ? ಸಾದಿಕ್ ಬೇಗಂ, ತುಮಕೂರು. ಸುಶೀಲಮ್ಮ, ಮೈಸೂರು, ಅವರ ಮುಖ ನೋಡಿ. ಕಾಸಿಂ, ಯಾದಗಿರಿ, ಪಾಪ 35,000ಕ್ಕೆ ಸತ್ತೋಗ್ಬಿಟ್ಟ. ಸರೋಜಾ, ಚಿಕ್ಕೋಡಿ, ತೀರ್ಕೊಂಡವರು. ರೇಷ್ಮಾ, ಬೀದರ್. ಭಾಗ್ಯಮ್ಮ, ತುಮಕೂರು. ಅಡವೀಶ್, ತುಮಕೂರು. ನಾಗಪ್ಪ ಗುಂಜಾಳ್, ಹಾವೇರಿ. ಬಹುತೇಕ 60-70% ಮಹಿಳೆಯರೇ ಇದ್ದಾರೆ. ಯಾಕೆ? ಒಬ್ಬ ಮಹಿಳೆ ಸಾಲ ಮಾಡಲ್ಲ ರೀ, ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಸಾಲ ಮಾಡಲ್ಲ. ಹಿಂಗಾಗಿರಬೇಡ.